ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ 33ರಷ್ಟು ಮೀಸಲಾತಿ ಒದಗಿಸುವ 106ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2023ರಲ್ಲಿ ಅಂಗೀಕರಿಸಿರುವುದು ದೇಶದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಅದರ ಜಾರಿಗೆ ಮೊದಲು ಡಿಲಿಮಿಟೇಷನ್ ಮತ್ತು ಜನಗಣತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸದೆ ಈ ಕಾಯ್ದೆಯನ್ನು ಜಾರಿಗೊಳಿಸಿರುವ ಬಗ್ಗೆ ಕಾಂಗ್ರೆಸ್ ಪಕ್ಷ ವಿರೋಧವನ್ನು ವ್ಯಕ್ತಪಡಿಸಿದೆ ಎಂದು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಸುರೇಖಾ ಚಂದ್ರಹಾಸ್ ತಿಳಿಸಿದರು. ಇವತ್ತು ಮಹಿಳಾ ಮೀಸಲಾತಿ ಮಸೂದೆಯಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಮ ಎಂಬುದು ಇವತ್ತು ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭಾ ಸಭೆಗಳಲ್ಲಿ ಮಹಿಳೆಯರಿಗೆ 1/3 ಅಂದರೆ 33% ಸ್ಥಾನಗಳನ್ನು ಕಾಯ್ದಿರಿಸಲಿಕ್ಕೋಸ್ಕರ ಸಂವಿಧಾನಕ್ಕೆ ತಂದಂತ 106ನೇ ತಿದ್ದುಪಡಿಯಾಗಿದೆ. ಬಹುಶಃ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಇವತ್ತು 2023ರಲ್ಲಿ ಅಂಗೀಕಾರಗೊಂಡಂತ ಈ ಒಂದು ಕಾಯ್ದೆ ರಾಜಕೀಯದಲ್ಲಿ ಮಹಿಳೆಯರು ಪ್ರಾತಿನಿಧ್ಯತೆಯನ್ನು ಪಡೆಯಬೇಕು ಅನ್ನಂತ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸುತ್ತಿತ್ತು. ಇವತ್ತು ದೀರ್ಘಕಾಲದಲ್ಲಿ ಬಾಕಿಯಾಗಿದ್ದಂತ ಈ ಒಂದು ಮಸೂದೆ 2023ರ ಸೆಪ್ಟೆಂಬರ್ನಲ್ಲಿ ಅದೊಂದು ವಿಶೇಷವಾದಂತಹ ಅಧಿವೇಶನದಲ್ಲಿ ಆ ಒಂದು ಸಂಸತ್ನ ವಿಶೇಷ ಅಧಿವೇಶನದಲ್ಲಿ ಅದು ಅಂಗೀಕಾರಗೊಂಡಿತ್ತು. ಬಹುಶಃ ಇವತ್ತು 23 ಆದ್ರೆ ಇವತ್ತು 26ನೇ ಸಭೆಯಲ್ಲಿ ನಾವಿದ್ದೇವೆ. ಈ ಒಂದು ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇತ್ತು. ಈ 3 ವರ್ಷದ ಅವಧಿಯಲ್ಲಿ ಇದಕ್ಕೆ ಯಾವ ರೀತಿಯಲ್ಲಿ ಇದನ್ನು ಕೂಡ ಇವರು ತರಲಿಲ್ಲ. ಬಹುಶಃ ಇವತ್ತು ಇದೀಗ 2026ರಲ್ಲಿ ನಾವಿದ್ದೇವೆ ಅಂತ ಗೊತ್ತಾ. ಅದರಲ್ಲಿ ಇವತ್ತು ಅದೆಷ್ಟೋ ಮಹಿಳೆಯರು ಕೂಡ ಈ ರಾಜಕೀಯದಲ್ಲಿ ಸಬಲೀಕರಣಕ್ಕೆ ಐತಿಹಾಸಿಕವಾದಂತಹ ಹೆಜ್ಜೆಯನ್ನು ಹಾಕಿ ಕೂಡ ಇವತ್ತು ಸಾಧ್ಯ ಆಗ್ತಾ ಇತ್ತು. ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ, ದೀರ್ಘಕಾಲದಿಂದ ನಿರೀಕ್ಷಿತವಾಗಿದ್ದ ಮಹಿಳಾ ಮೀಸಲಾತಿ ಮಸೂದೆಗೆ ನಾವು ವಿರೋಧಿಗಳಲ್ಲ, ಆದರೆ ಅಗತ್ಯ ಪ್ರಕ್ರಿಯೆಗಳನ್ನು ಕಡೆಗಣಿಸಿ ತುರ್ತು ಜಾರಿಗೆ ತರಲು ಮಾಡುವ ಪ್ರಯತ್ನಗಳಿಗೆ ನಾವು ವಿರೋಧಿಸುತ್ತಿದ್ದೇವೆ ಅಂತ ಹೇಳಿದ್ರು. ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಅಂಗೀಕರಿಸಲ್ಪಟ್ಟ ಈ ಕಾಯ್ದೆ 2026ರ ಒಳಗೆ ಜಾರಿಗೆ ಬರಲಿದೆ ಎಂಬ ನಿರೀಕ್ಷೆ ಇದ್ರೂ ಸೂಕ್ತ ವಿಧಾನಗಳನ್ನು ಅನುಸರಿಸುವುದು ಅನಿವಾರ್ಯ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಹಿಳಾ ವಿರೋಧಿ ಅಲ್ಲ. ದೇಶಕ್ಕೆ ಪ್ರಥಮ ಮಹಿಳಾ ಪ್ರಧಾನಿಯನ್ನ ನೀಡಿದ ಹೆಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಮಹಿಳೆಯರ ಸಬಲೀಕರಣದಲ್ಲಿ ನಾವು ಸದಾ ಮುಂಚೂಣಿಯಲ್ಲಿದ್ದೇವೆ ಎಂದರು. ಇವತ್ತು ನಮ್ಮನ್ನು ಬಿಜೆಪಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಮಹಿಳಾ ವಿರೋಧಿಗಳಂತೆ. ನಾವಿವತ್ತು ಬಿಜೆಪಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಮಹಿಳಾ ವಿರೋಧಿಗಳಲ್ಲ. ಈ ಒಂದು ಕಾಯ್ದೆಯನ್ನು ತರಲಿಕ್ಕೆ ಕಾಂಗ್ರೆಸ್ನವರದ್ದು ಬೆಂಬಲವಿದೆಯೇನಾ, ಇದರಲ್ಲಿ ಯಾರು ಕೂಡ ಇದನ್ನು ತರಬಾರ್ದು ಅಂತೇಳಿ ಯಾವ ಇದನ್ನು ಪ್ರತಿರೋಧವನ್ನು ಕೂಡ ವ್ಯಕ್ತಪಡಿಸಲಿಲ್ಲ. ಇದರ ಉದ್ದೇಶ ನಾವು ಹೇಳ್ತಿರೋದು ಏನಂತ ಹೇಳಿದ್ರೆ ಇದರೊಂದಿಗೆ ಡಿಲಿಮಿಟೇಷನ್ ಮತ್ತು ಈ ಸೆನ್ಸಸ್ ಅನ್ನು ಅದಕ್ಕೆ ಜೋಡಣೆ ಮಾಡಿರೋದ್ರಿಂದ ಮಾತ್ರ ಇದನ್ನು ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ ವಿನಃ ಈ ಒಂದು ಕಾಯ್ದೆಗೆ ಯಾರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಇದಕ್ಕೆ ಸ್ಪಷ್ಟವಾಗಿ ಹೇಳ್ತೇವೆ ವಿರೋಧ ಮಾಡಲಿಲ್ಲ ಅಂತೇಳಿ. ಅದಲ್ಲದೆ ಇವತ್ತು ನಾವು ಬಿಜೆಪಿ ಅವರಿಗೆ ಈ ಪ್ರಶ್ನೆ ಕೇಳಬೇಕು, ಇವರು ಮಹಿಳಾ ವಿರೋಧಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಅವರು ಬಿಂಬಿಸ್ತಾ ಇದ್ದಾರೆ. ಇವತ್ತು ದೇಶಕ್ಕೆ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯನ್ನು ಕೊಟ್ಟಂತ ಒಂದು ಪಕ್ಷ ಇದರದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರೆ ಕೂಡ ನಮ್ಮ 4 ಮಹಿಳೆಯರಿಗೆ ಇವತ್ತು ವಿವಿಧ ನಿಗಮಗಳಲ್ಲಿ ಕೂಡ ಸ್ಥಾನವನ್ನು ಕೊಟ್ಟದ್ದಿದೆ ಕಾಂಗ್ರೆಸ್ ಪಕ್ಷ. ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಅಪರಾಧಿಗಳಿಗೆ ಬಿಡುಗಡೆ ನೀಡಿದ ಬಿಜೆಪಿ ಸರ್ಕಾರದ ಕ್ರಮವನ್ನು ನಾವು ಟೀಕಿಸುತ್ತಿದ್ದೇವೆ ಹಾಗೂ ಮಹಿಳಾ ಕುಸ್ತಿಪಟುಗಳ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ತೋರಿದ ನಿರ್ಲಕ್ಷ್ಯವನ್ನು ಖಂಡಿಸುತ್ತೇವೆ. ಮಹಿಳಾ ಮೀಸಲಾತಿ ಕಾಯ್ದೆ ಶೀಘ್ರ ಜಾರಿಗೆ ಬರಬೇಕು ಎಂಬುದು ನಮ್ಮ ಒತ್ತಾಯವಾಗಿದ್ದು, ಮುಂದಿನ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪವಾದರೆ ಖಂಡಿತ ಯಶಸ್ಸು ಸಿಗಲಿದೆ ಎಂಬ ವಿಶ್ವಾಸ ಇದೆ ಅಂತ ಹೇಳಿದ್ರು. ಇವರನ್ನು ನಾವು ಇವತ್ತು ಬಿಜೆಪಿ ನಮ್ಮ ವಿರೋಧಿಗಳಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಬಿಲ್ಕಿಸ್ ಬಾನು ವಿಷಯವನ್ನು ತಗೊಂಡಾಗ ನಾವು ಅವರು ಆವತ್ತು ಆ ಏನು ಹಂತಕರು ಹೊರಗೆ ಬಂದಾಗ ಆ ಒಂದು ಪಟಾಕಿಯನ್ನು ಸಿಡಿಸಿಕೊಂಡು ಸಂಭ್ರಮವನ್ನು ಪಟ್ಕೊಂಡವರು ಇದೇ ಬಿಜೆಪಿಯವರು. ಆದರೆ ಅವರು ಒಂದು ಹೆಣ್ಣು ಮಗಳಲ್ವಾ, ಇವರು ಎಷ್ಟು ಹೆಣ್ಣು ಮಗಳಿಗೆ ಇವರು ಬೆಲೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮಹಿಳೆಯರಾದಂಥ ಕುಸ್ತಿಪಟುಗಳು ಅವರನ್ನು ಈಗ ತಿಳ್ಕೊಂಡಾಗ ಅವರು ಕೂಡ ಒಂದು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಕುಗ್ಗಿ ಬಂದು ಆ ಒಂದು ಪ್ರತಿಭಟನೆ ಮಾಡಿದಾಗ ಕೂಡ ಅವರು ಯಾವುದೇ ರೀತಿ ತುಟಿ ಬಿಡಿಗಲ್ಲೂ ಇಲ್ಲ. ಇವತ್ತು ಬಿಜೆಪಿ ಪಕ್ಷದವರು ಇವರು ಯಾರು ಇವತ್ತು ಮಹಿಳಾ ವಿರೋಧಿಗಳಂತ ಕರೀತಾ ಇದ್ದಾರೆ. ಇವತ್ತು ಯಾವತ್ತೂ ಕೂಡ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿಯಾಗಿ ಕೆಲಸ ಮಾಡಿಲ್ಲ. ಆದರೆ ಇದರಲ್ಲಿ ಇವತ್ತು ಏನು ತಪ್ಪುಂಟು ಅಂತ ಹೇಳಿದ್ರೆ ಲಿಮಿಟೇಷನ್ ಮತ್ತು ಆ ಸೆನ್ಸಸ್ ಆ ಜೋಡಣೆಯನ್ನು ಕೈ ಬಿಡಬೇಕು. ಮತ್ತು 2023ರಲ್ಲಿ ಏನು ಅಂಗೀಕಾರಗೊಂಡಿದೆ ಈ ಒಂದು ಮಸೂದೆ ಅದನ್ನೇ ಮರುಚಾರಣೆ ಮಾಡಬೇಕನ್ನುವಂತ ಉದ್ದೇಶ ಮಾತ್ರ ನಮ್ಮ ಪಕ್ಷ
ತಮಿಳುನಾಡಿನ ಎಲೆಕ್ಷನ್ ಆಗ್ತಾ ಇರೋ ಸಂದರ್ಭದಲ್ಲಿ ತರಾತುರಿಯಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕನ್ನುವಂತ ಉದ್ದೇಶ ಇವರದ್ದು ಏನಿದೆ ಇದನ್ನೇ ಗೊತ್ತಾಗ್ತದೆ ಇವರು ಎಷ್ಟರ ಮಟ್ಟಿಗೆ ಮಹಿಳೆಯ ವಿರೋಧವಾಗಿ ಇವತ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ದರಿಂದ ನಾವು ಹೇಳ್ತಿರೋದ ಎಲ್ಲರ ಒಂದು ಒಕ್ಕರನ್ನ ಕೂಗು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಡಿಲಿಮಿಟೇಷನ್ ಮತ್ತು ಈ ಒಂದು ಸೆನ್ಸಸ್ ಅನ್ನು ಇದಕ್ಕೆ ಮರುಜೋಡಣೆ ಮಾಡದೆ ಏನು 2023ರಲ್ಲಿ ಏನು ಈ ಮಸೂದೆ ಅಂಗೀಕಾರಗೊಂಡಿತ್ತ ಅದನ್ನೇ ಮರು ಜಾರಿಗೆ ಮಾಡಬೇಕನ್ನುವಂತ ಉದ್ದೇಶವನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ. ಅವರು ತಮ್ಮ ಒಂದು ಓಟಿನ ಲಾಭಕ್ಕೋಸ್ಕರ ಈ ತರ ಮಾಡಿರುವುದು ನಿಜವಾಗ್ಲೂ ಮಹಿಳೆಯರೆಲ್ಲರಿಗೂ ಬೇಸರ ತಂದಂತಹ ವಿಷಯ. ಇವತ್ತು ನಮ್ಮ ಸರ್ಕಾರವೇ ಅದನ್ನು ಆ ಮಹಿಳಾ ಮೀಸಲಾತಿಯನ್ನು ತರಬೇಕು ಅನ್ನುವಂತಹ ಒಂದು ನಿಟ್ಟುಕೊಂಡು ರಾಜ್ಯ ಸರ್ಕಾರದಿಂದ ಅಂಗೀಕಾರವಾಗಿ ಇವತ್ತು ಅಲ್ಲಿ ಅಂಗೀಕಾರವಾಗಬೇಕಿತ್ತು. ಆದ್ರೆ ಇವರು ಮಾಡಿದಂತಹ ಒಂದು ಸಣ್ಣ ತಪ್ಪಿಂದ ಅಲ್ಲಿ ತಪ್ಪಿ ಹೋಯಿತು. ಅದಕ್ಕಾಗಿ ನಾವು ಹೇಳುವುದು ಏನಂತ ಹೇಳಿದ್ರೆ ಮಹಿಳೆಯರು ನಾವೆಲ್ಲರೂ ಇದ್ರ ಬಗ್ಗೆ ಆಲೋಚನೆ ಇವತ್ತು ಮಾಡ್ಬೇಕಾಗ್ತದೆ. ಇಲ್ಲಾಂದ್ರೆ ತುಂಬಾ ಕಷ್ಟ. ಕೋಲು ಮುರಿಬಾರ್ದು ಹಾವು ಸಾಯಬಾರ್ದು ಆ ತರದ ಒಂದು ಪ್ಲಾನ್ ಅನ್ನು ಇಟ್ಕೊಂಡು ಇವತ್ತು ಬಿಜೆಪಿ ಸರ್ಕಾರದವರು ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿಕೆ ನಾನು ಬಯಸ್ತೇನೆ. ಇವತ್ತು ನಾವು ಬಿಜೆಪಿ ಸರ್ಕಾರದವರಿಗೆ ಚಾಲೆಂಜ್ ಮಾಡ್ತೇವೆ, ನೆಕ್ಸ್ಟ್ ಬರುವಂತಹ ಅಧಿವೇಶನದಲ್ಲಿ ನೀವು ಖಾಲಿ ಆ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತ್ರ ಮಾಡಿದ್ರೆ ಖಂಡಿತವಾಗಿಯೂ ಅದು ಸಕ್ಸಸ್ ಆಗ್ತದೆ ಅಂತ ನಾವು ಹೇಳಿಕೆ ಬಯಸ್ತೇವೆ. ಆ ಕಾರಣ ನೀವು ಬರುವ ಒಂದು ಅಧಿವೇಶನದಲ್ಲಿ ಖಂಡಿತವಾಗಿ ಅದನ್ನು ಇಟ್ಟು ನೋಡಿ, ಖಂಡಿತವಾಗಿ ಅದು ಪಾಸ್ ಆಗ್ತದೆ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತಿದ್ರೂ ಮಹಿಳೆಯರ ಬೆನ್ನೆಲು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಉಳ್ಳಾಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಚಂದ್ರಿಕಾ ರೈ ಕೋಟೆಕರ್, ಉಳ್ಳಾಲ ನಗರ ಮಹಿಳಾ ಕಾಂಗ್ರೆಸ್ಸಿನ ಅಮಿತಾ ಅಶ್ವಿನ್ ಉಳ್ಳಾಲ ಉಪಸ್ಥಿತರಿದ್ದರು.